ಯಾರ ಮನೇಲಿ ಸ್ವಂತ ಡಿಸಿಷನ್ ತಗೊಂಡು, ಯಾರ ಮಾತು ಕೇಳ್ದಂಗೆ ಸ್ವಂತ ಡಿಸಿಷನ್ ತಗೊಂಡು ಮನೆ ನಡೆಸ್ತಾ ಇರ್ತಾರೋ ಅವ್ರ ಮನೆ ಯಾವಾಗೂ ತಣ್ಣಗಿರುತ್ತೆ ರೀ. ಕೆಲವ್ರ ಮನೆಯಲ್ಲಿ ಬೇರೆಯವ್ರ ಮಾತು ಕೇಳಿಕೊಂಡು ಅವ್ರ ಡಿಸಿಷನನ್ನು ಇವ್ರು ತಗೊಂಡು ಮನೆ ನಡೆಸ್ತಾರೋ ಅವ್ರ ಮನೆ ಯಾವಾಗಲೂ ದಗ 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 ಅಂತ ಉಳಿತಾ ಇರುತ್ತೆ ರೀ. ನಮ್ಮ ಯಜಮಾನ್ರಿಗೆ ಅಕ್ಕಿ ರೇಟ್ ಗೊತ್ತಿಲ್ಲ, ಬೇಳೆ ರೇಟ್ ಗೊತ್ತಿಲ್ಲ, ಸಕ್ಕರೆ ರೇಟ್ ಗೊತ್ತಿಲ್ಲ, ಒಂದು ಸೋಪ್ ತಗೊಂಬರ್ರಿ ಅಂದ್ರೆ ಒಂದು ಸೋಪ್ ರೇಟ್ ಗೊತ್ತಿಲ್ಲ, ಎಂತ ರೇಟು ಗೊತ್ತಿಲ್ಲ ಕಣ್ರಿ ಅಂಗಡಿನಲ್ಲಿ. ಅದೇ ಆ ರೇಟ್ ಕೇಳಿ ಬ್ರ್ಯಾಂಡು ಎಷ್ಟು ಬ್ರ್ಯಾಂಡ್ ಇದೆ, ಎಷ್ಟು MRP ಇದೆ, ಯಾವ್ಯಾವ್ದ್ರಲ್ಲಿ ಎಷ್ಟೆಷ್ಟು ಕ್ವಾಂಟಿಟಿ ಇದೆ, ಪ್ರತಿ ಒಂದನ್ನು ಹೇಳ್ತಾರೆ ನೋಡ್ರಿ. ಬೆಳಿಗ್ಗಿಂದ ಸಾಯಂಕಾಲ ತನಕ ಕೆಲಸ ಮಾಡಿ 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 ಸಾಕಾಗಿ ಹೋಗಿರುತ್ತೆ ಕಣ್ರಿ. ಸಂಜೆ ಆಯ್ತು ಅಂದಿದ ತಕ್ಷಣ ಏನೋ ಒಂದು ಅನ್ನ ಮುದ್ದೆ ಸಾರು ಬೇಯಿಸಿಕ್ಬಿಟ್ಟು ಮಲ್ಕೊಂಬಿಡೋಣಪ್ಪ ದೇವ್ರೇ ಅಂತ ಅನ್ಸುತ್ತೆ. ಏನೋ ಅನ್ನ ಮುದ್ದೆ ಸಾರು ಬೇಯಿಸಿಕ್ಕಿರ್ತೀವಿ, ಹೆಂಗೋ ತೃಪ್ತಿಯಾಗಿ ತಿನ್ನೋರು ತಿಂತಾರೆ. ಅದ್ರಲ್ಲಿ ಯಾರಾದ್ರೂ ಒಬ್ರು ಮಾತು, ನಂಗೆ ಅನ್ನ ಮುದ್ದೆ ಸಾರು ಬೇಡ, ನಂಗೆ ಚಪಾತಿ ಬೇಕು, ನಂಗೆ ಉಪ್ಪಿಟ್ಟು ಬೇಕು ಅಂತ ಅಂದಾಗ ಎಷ್ಟು ಕೋಪ ಬರಲ್ಲ ಹೇಳ್ರಿ. ಅದು ತಡ್ಕೊಂತೀವಿ ನಾವು ಹೆಣ್ಣು ಮಕ್ಕಳು. ನಮ್ಮ ಯಜಮಾನ್ರಿಗೆ ಒಂದು ದಿವಸದಲ್ಲಿ ಒಂದು ಸಲ ಆದ್ರೂ ನನ್ನ ಹತ್ರ ಜಗಳ ಮಾಡ್ಬೇಕ್ರಿ. ಇಲ್ಲಾಂದ್ರೆ ಅವ್ರಿಗೆ ತಿಂದಿದ್ದ ಗಂಟ್ಲಲ್ಲೇ ಇಳಿಯಲ್ಲ ಜಗಳ ಮಾಡಿಲ್ಲ ಅಂದ್ರೆ. ಜಗಳ ಮಾಡ್ಲಿ ರೀ, ನನ್ನ ಹತ್ರ ಜಗಳ ಮಾಡ್ತೀನಿ, ಯಾರ ಹತ್ರ ಜಗಳ ಮಾಡಕ್ಕಾಗತ್ತೆ? ಪಕ್ಕದ ಮನೆಯವ್ರ ಹತ್ರ ಹೋಗಿ ಜಗಳ ಮಾಡೋಕ್ಕಾಗುತ್ತಾ? ಪಕ್ಕದ ಮನೆಯವ್ರ ಹತ್ರ ಹೋಗಿ ಜಗಳ ಮಾಡಕ್ ಹೋದ್ರೆ ಸರಿಯಂಗೆ ಹೊಡಿತಾರೆ. ಅದಕ್ಕೆ ಏನು ಮಾಡ್ತಾರೆ, ನನ್ನ ಹತ್ರ ಜಗಳಕ್ಕೆ ಬರ್ತಾರೆ. ಮಾಡ್ಲಿ ರೀ, ಜಗಳ ಮಾಡ್ಲಿ, ಅದು ಬೇರೆ ವಿಷಯ ಆಯ್ತಾ. ಅವ್ರೇನ್ ಮಾಡ್ತಾರೆ ಗೊತ್ತಾ, ನನ್ನ ಒಬ್ಳ ಹತ್ರ ಜಗಳ ಮಾಡಲ್ಲ, ನಿಮ್ಮ ಅಪ್ಪ, ನಿಮ್ಮ ಅಮ್ಮ, ನಿಮ್ಮ ತಾತ, ನಿಮ್ಮ ಅಜ್ಜಿ, ನಿಮ್ಮ ಅಕ್ಕ, ನಿಮ್ಮ ತಂಗಿ, ನಿಮ್ಮ ದೊಡವ, ನಿಮ್ಮ ಚಿಕ್ಕವ್ವ ಅವರೆಲ್ಲ ಯಾಕೆ ಬರ್ಬೇಕು? ಉಪ್ಪಿನಕಾಯಿ ಬಂದ ಊರ್ ಸುತ್ತಿಗೆ ಬಂದ, ಹಿಂಗೆ ಮಾನ ಮರ್ಯಾದೆ ಏನಾದ್ರು ಅಲ್ಪ ಸ್ವಲ್ಪ ಆದ್ರೂ ಆಯ್ತಾ? ಇತ್ಲಾಕೆ ಒಂದು ಕೆಲ್ಸಕ್ಕೂ ಹೋಗಲ್ಲ, ದುಡಿಯೋದು ಇಲ್ಲ, ಮನೇಲೂ ಒಂದು ನೆಟ್ಟಿಗೆ ಒಕ್ತನ ಕಲಿಯಲ್ಲ, ಹೊಲ್ದ ಕಡೆನೂ ಒಂಚೂರು ಬದುಕು ಕಲಿಯಲ್ಲ. ಇವತ್ತು ಗೊತ್ತಾಗಲ್ಲ ನಿಮಗೆ, ನಾಳೆ ದಿವಸ ಮೂತಿಗೆ ತಿರುತ್ತಾರಲ್ಲ ಹಿಂಗೆ ಏನು ಕಲಿಸಿದಾಳೆ ನಿಮ್ಮ ಅವ್ವ ಅಂತ, ಅವತ್ತು ಗೊತ್ತಾಗುತ್ತೆ ನಮ್ಮ ವ್ಯಾಲ್ಯೂ ಏನು ಅಂತ. ಇವತ್ತು ಬಡ್ಕೊಂತ ಇದ್ರೆ ಟೆನ್ಷನ್ ಆಗುತ್ತೆ ಅವ್ರಿಗೆ. ನಮಗೆ ಒಳ್ಳೆ ಹೆಸರು ಬರೋದು ಬೇಡವೇನ್ರಿ? ಏನು ಕಲಿಸಿದಾಳೆ ಅಂತ ಅಂದ್ಬಿಟ್ಟು ನನಗೆ ತಾನೇ ಉಗಿತಾರೆ ಮಕ್ಕಕ್ಕೆ ಕ್ಯಾಕರ್ಸಿ. ನಾವು ಉಗ್ದಂಗೆ ಅವರು ಉಗಿಯೋದು. ನೆಟ್ಟಿಗೆ ಒಂದು ವಕ್ತನ ಕಲ್ತ್ಕೋಗಿ ಹೋಗಿ ಫಸ್ಟು. ಏನೇನು ಬರಲ್ಲ ಕಣ್ರಿ. ಓತು SLC ಓದ್ತು, ಅದರಲ್ಲೂ 4 ಡೂಮ್ಕಿ. ಅದನ್ನು ನೆಟ್ಟಿಗೆ ಓದಲಿಲ್ಲ. ಏನೋ ಒಂಚೂರು ಓದ್ತೈತಲ್ಲ ಅಂತ ಅವ್ರು ಸುಮ್ಮನಾಗಕ್ಕೆ ಓದ್ಲೂ ಇಲ್ಲ. ಇಟ್ಲಾಗೊಂದು ಕೆಲಸನೂ ಇಲ್ಲ, ಮನೆ ಕಡೆ ಕೆಲಸನೂ ಇಲ್ಲ. ಕಟ್ಕೊಂಡು ಹೋಗ್ತಾನಲ್ಲ ಮುರ್ರಾಮ. ನನಗೆ ನಿಮ್ಮ ಅಪ್ಪಗೆ ಉಗಿತಾರೆ ಮಕ್ಕಿ, ಏನು ಕಲಿಸಿದಾರೆ ಇವರು ಅಂತವ. ನಿಮಗಂತೂ ಏನೂ ಇಲ್ಲ, ಮನ ಮರ್ಯಾದೆ ನಮಗೂ ಇಲ್ವಾ ನೋಡು. ಮರ್ಯಾದೆಯಿಂದ ಹೇಳ್ತೀನಿ, ಏನಾದರೂ ಒಂದು ಕೆಲ್ಸಕ್ಕೆ ಹೋಗಿ ಸೇರ್ಕೊಂಡ್ರೆ ಒಳ್ಳೇದು ನಿನಗೆ, ಗೊತ್ತಾಯ್ತಾ? ಇಲ್ಲಾಂದ್ರೆ ತಲೆ ಹಿಡ್ದು ನಾನೇ ತರ್ದು ಬಿಡ್ತೀನಿ ನಿಮ್ಮ ಅತ್ತೆ ಅಂತ ಅರಿಯೋದು.